श्रीमद्वाल्मीकिरामायणं सुन्दरकाण्डः प्रथमः सर्गः सागरलङ्घनं ಶ್ಲೋಕ 188 210 ಸರಳ ಕನ್ನಡ ಅನುವಾದ ಸಹಿತ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯವರ್ಧತ ಮಹಾಕಾಯಃ ಪ್ರಾವೃಷೀವ ಬಲಾಹಕಃ ತಸ್ಯ ಸಾಕಾಯಮುದ್ವೀಕ್ಷ್ಯ ವರ್ಧಮಾನಂ ಮಹಾಕಪೇಃ. ಮಳೆಯ ಕಾಲದ ಮೇಘದಂತವ ತನ್ನ ದೇಹವ ಬೆಳೆಸಿದ ಮಹಾಕಪಿಯವ ಬೃಹತ್ ಗಾತ್ರಕ್ಕೆ ಬೆಳೆಯುತ್ತಿರಲದ ನೋಡುತ್ತಾ ವಕ್ತ್ರಂ ಪ್ರಸಾರಯಾಮಾಸ ಪಾತಾಲಾಂತರಸನ್ನಿಭಂ ಘನರಾಜೀವ ಗರ್ಜಂತಿ ವಾನರಂ ಸಮಭಿದ್ರವತ್. ತನ್ನ ಬಾಯನು ಹಿಗ್ಗಿಸುತ್ತ ಪಾತಾಳದಗಲಕ್ಕೆ ತೆರೆದಳು, ಮೇಘ ಗರ್ಜನೆ ಮಾಡುತ್ತಲಿ ವಾನರನ ಅಟ್ಟುತ್ತ ಬಂದಳು. ಸದದರ್ಶತ ತಸ್ತಸ್ಯಾ ವಿವೃತಂ ಸುಮಹನ್ಮುಖಂ ಕಾಯಮಾತ್ರಂಚ ಮೇಧಾವಿ ಮರ್ಮಾಣಿ ಚ ಮಹಾಕಪಿಃ. ಅಗಲವಾಗಿಸಿ ದೊಡ್ಡ ಬಾಯನು ತೆರೆದುದನು ತಾ ದಿಟ್ಟಿಸಿ, ಮಹಾಕಪಿ ಮೇಧಾವಿ ದೇಹದ ಗಾತ್ರ ಮರ್ಮವ ಗಮನಿಸಿ. ಸತಸ್ಯಾ ವಿವೃತೆ ವಕ್ತ್ರೇ ವಜ್ರಸಂಹನನಃ ಕಪಿಃ ಸಂಕ್ಷಿಪ್ಯ ಮುಹುರಾತ್ಮಾನಂ ನಿಪಪಾತ ಮಹಾಬಲಃ. ಅವಳು ತೆರೆದಂಥಗಲ ಬಾಯೊಳು ವಜ್ರದೇಹಿ ಮಹಾಕಪಿ, ಮತ್ತೆ ಕಿರಿದಾಕಾರ ತಳೆಯುತ ನುಗ್ಗಿದನು ಆ ವಿಕ್ರಮಿ. ಆಸ್ಯೇ ತಸ್ಯಾ ನಿಮಜ್ಜಂತಂ ದದೃಶುಃ ಸಿದ್ಧಚಾರಣಾಃ ಗ್ರಸ್ಯಮಾನೈ ಯಥಾ ಚಂದ್ರಂ ಪೂರ್ಣಂ ಪರ್ವಣಿ ರಾಹುಣಾ. ಅವಳ ಬಾಯ್ಗಿಳಿದುದನು ಕಂಡರು ಸಿದ್ಧಚಾರಣರೆಲ್ಲರೂ, ರಾಹುವಿನ ಬಾಯೊಳಗೆ ಚಂದ್ರನು ಹೊಕ್ಕನೋ ಹುಣ್ಣಿಮೆಯೊಳು. ತತಸ್ತಸ್ಯ ನಖೈಸ್ತೀಕ್ಷ್ಣೈರ್ಮರ್ಮಾಣ್ಯುತ್ಕೃತ್ಯ ವಾನರಃ ಉತ್ಪಪಾತಾಥ ವೇಗೇನ ಮನಃ ಸಂಪಾತ ವಿಕ್ರಮಃ. ತೀಕ್ಷ್ಣ ಉಗುರುಗಳಲ್ಲಿ ಸೀಳುತ ಮರ್ಮ ಸ್ಥಳಗಳ ವಾನರ, ಮನಸ್ಸಿನ ಸಮವೇಗದಲಿತ ಹೊರಕೆ ಹಾರಿದ ಕಪಿವರ. ತಾಂತು ದೃಷ್ಟ್ಯಾ ಚ ಧೃತ್ಯಾ ಚ ದಾಕ್ಷಿಣ್ಯೇನ ನಿಪಾತ್ಯ ಹಿ ಸಕಪಿಪ್ರವರೋ ವೇಗಾದ್ವವೃಧೆ ಪುನರಾತ್ಮವಾನ್. ಕೊಂದು ಕೊಡವಿದನವಳ ಧೈರ್ಯದಿ ಕೌಶಲದಿ ಸಾಮರ್ಥ್ಯದಿ, ಮತ್ತೆ ಕಪಿವರ ಬೆಳೆಸಿಕೊಂಡನು ತನ್ನ ದೇಹವ ವೇಗದಿ. ಹೃತಹೃತ್ಸಾ ಹನುಮತಾ ಪಪಾತ ವಿಧುರಾಂಭಸಿ ಸ್ವಯಂಭುವೇವ ಹನುಮಾನ್ ಸೃಷ್ಟಸ್ತಸ್ಯಾ ವಿನಾಶನೆ. ರೋದಿಸುತ್ತ ಕಡಲೊಳಗೆ ಬಿದ್ದಳು ಎದೆಯ ಸೀಳಲು ಹನುಮನು, ಅವಳ ನಾಶಕ್ಕೆಂದೆ ಸೃಷ್ಟಿಸಿದನೋ ಹನುಮನ ಬ್ರಹ್ಮನು. ತಾಂ ಹತಾಂ ವಾನರೇಣಾಶು ಪತಿತಾಂ ವೀಕ್ಷ್ಯ ಸಿಂಹಿಕಾಂ ಭೂತಾನ್ಯಾಕಾಶಚಾರೀಣಿ ತಮೂಚುಃ ಪ್ಲವಗೋತ್ತಮಂ. ಸಿಂಹಿಕೆಯು ಕಪಿಯಿಂದ ಹತಳ ಗುರುಳಿದನು ನೋಡುತ್ತಲಿ, ನುಡಿದರೀ ಪರಿಗಗನಗಾಮಿಗಳವರು ಆ ಕಪಿವರನಲಿ. ಭೀಮ ಮಧ್ಯ ಕೃತಂ ಕರ್ಮ ಮಹತ್ಸತ್ವಂ ತ್ವಯಾ ಹತಂ ಸಾಧಯಾರ್ಥಮಭಿಪ್ರೇತಮರಿಷ್ಟಂ ಪ್ಲವತಾಂ ವರ. ಬೃಹತ್ ಭೂತವ ಕೊಂದು ನೀನತಿ ಮಹತ್ ಕಾರ್ಯವಗೈದಿಹೇ, ಶುಭವಾಗಿ ಫಲಿಸಲಿ ಸಾಧಿಸಲು ಇಚ್ಛಿಸಿದ ಕಾರ್ಯವು ಶ್ರೇಷ್ಠನೇ. ಯಸ್ಯ ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ ಸ್ಮೃತಿರ್ಧೃತಿರ್ಮತಿರ್ದಾಕ್ಷ್ಯಂ ಸಕರ್ಮಸು ನ ಸೀದತಿ. ಯಾರು ನಿನ್ನಂತೆಯೇ ಕಪಿವರ ಹೊಂದಿಹನೋ ಈ ನಾಲ್ಕನು, ಸಮಯ ಸ್ಫೂರ್ತಿ ವಿವೇಕ ದಕ್ಷತೆ ಧೈರ್ಯವಿರುವವ ಸೋಲನು. ಸತೈಃ ಸಂಭಾವಿತಃ ಪೂಜೈಃ ಪ್ರತಿಪನ್ನ ಪ್ರಯೋಜನಃ ಜಗಾಮಾಕಾಶಮಾವಿಶ್ಯ ಪನ್ನಗಾಶನವತ್ ಕಪಿಃ. ಅವರು ಕೊಂಡಾಡುತ್ತಿರೆ ಪೂಜ್ಯನು ಹೊರಟ ಕಾರ್ಯದ ಪ್ರಾಪ್ತಿಗೆ,
ಗರುಡನಂತೆಯೇ ಮುಂದುವರಿದನು ಕಪಿಯು ತಾನಾಕಾಶದೆ. ಪ್ರಾಪ್ತಭೂಯಿಷ್ಠಪಾರಸ್ತು ಸರ್ವತಃ ಪ್ರತಿಲೋಕಯನ್ ಯೋಜನಾನಾಂ ಶತಸ್ಯಾಂತೆ ವನರಾಜಿಂದದರ್ಶಸಃ. ಆಚೆ ದಡವನು ತಲುಪುತ್ತಿರೆಯೆಲ್ಲೆಡೆಯು ಅವಲೋಕಿಸಿದನು. 100 ಯೋಜನ ಹಾರಿ ಮುಗಿಸಲು ಅರಣ್ಯಗಳನ್ನು ಕಂಡನು. ದದರ್ಶ ಚ ಪತನ್ನೇವ ವಿವಿಧದ್ರುಮಭೂಷಿತಂ ದ್ವೀಪಂ ಶಾಖಾಮೃಗಶ್ರೇಷ್ಠೋ ಮಲಯೋಪವನಾನಿ ಚ. ಹಾರುತಿರೆತ ಕಂಡ ವಿಧ ವಿಧ ಮರಗಳಿಂದಲಿ ಮೆರೆಯುವ ದ್ವೀಪವನು ಮಲಯಾಚಲದ ಉಪವನಗಳನ್ನು ಕಪಿಪುಂಗವ. ಸಾಗರಾಂ ಸಾಗರಾನೂಪಂ ಸಾಗರಾನೂಪಜಾನ್ ದ್ರುಮಾನ್ ಸಾಗರಸ್ಯ ಚ ಪತ್ನೀನಾಂ ಮುಖಾನ್ಯಪಿ ವಿಲೋಕಯನ್. ಸಾಗರವ ಸಾಗರದ ಅಂಚಿನ ಜೌಗು ನೆಲವನು ಮರಗಳ ಸಾಗರನ ಪತ್ನಿಯರ ಮುಖಗಳ ಕೂಡ ತಾ ನೋಡಿದನವ. ಸಮಹಾಮೇಘ ಸಂಕಾಶಂ ಸಮೀಕ್ಷ್ಯಾತ್ಮಾನಮಾತ್ಮವಾನ್ ನಿರುಂಧಂತಮಿವಾಕಾಶಂಚಕಾರಮತಿಮಾನ್ ಮತಿಂ. ಮಹಾಮೇಘಾಕಾರದಾತನು ತನ್ನ ತಾನೆ ಸಮೀಕ್ಷಿಸಿ ಗಗನವನು ಭೇದಿಸುತ್ತ ನಿಪುಣನು ಇಂತು ತಾನು ವಿವೇಚಿಸಿ. ಕಾಯವೃದ್ಧಿಂ ಪ್ರವೇಗಂಚ ಮಮ ದೃಷ್ಟ್ವೈವ ರಾಕ್ಷಸಾಃ ಮಯಿ ಕೌತೂಹಲಂ ಕುರ್ಯುರಿತಿ ಮೇನೆ ಮಹಾಕಪಿಃ. ತನ್ನ ವೇಗವ ದೊಡ್ಡ ದೇಹವ ರಾಕ್ಷಸರು ತಾವು ಗಮನಿಸಿ ಕುತೂಹಲ ತಳೆಯುವರು ನನ್ನಲ್ಲಿ ಎಂದು ಬಗೆದ ಮಹಾಕಪಿ. ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ಪುನಃ ಪ್ರಕೃತಿಮಾಪೇದೆ ವೀತಮೋಹ ಇವಾತ್ಮವಾನ್. ಬೆಟ್ಟದಷ್ಟಿದ್ದವನು ಕೂಡಲೇ ತನ್ನ ದೇಹವ ಕುಗ್ಗಿಸಿ ಮತ್ತೆ ಸಹಜತೆ ಪಡೆದ ಮೋಹವ ಗೆದ್ದ ಯೋಗಿಯ ತೆರದಲ್ಲಿ. ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿವೀರ್ಯಹರೋ ಹರಿಃ. ತನ್ನ ಗಾತ್ರವನಿಳಿಸಿ ಹನುಮನು ನಿಜ ಸ್ವರೂಪವ ಪಡೆದನು. ಬಲಿಯ ಶೌರ್ಯವ 3 ಹೆಜ್ಜೆಗಳಲ್ಲಿ ಮೆಟ್ಟಿದ ಹರಿಯೊಲು. ಸಚಾರು ನಾನಾ ವಿಧರೂಪಧಾರಿ ಪರಂ ಸಮಾಸಾದ್ಯ ಸಮುದ್ರತೀರಂ ಪರೈರಶಕ್ಯಂ ಪ್ರತಿಪನ್ನರೂಪಃ ಸಮೀಕ್ಷಿತಾತ್ಮಾ ಸಮವೇಕ್ಷಿತಾರ್ಥಃ. ವಿವಿಧ ರೂಪವ ಧರಿಸಬಲ್ಲವ ಸೇರಿ ಕಡಲಿನ ತೀರವ ಅಜೇಯನು ತಾ ತಕ್ಕ ರೂಪವ ತಳೆದು ದೃಢ ಸಂಕಲ್ಪವ. ತತಃ ಸಲಂಬಸ್ಯ ಗಿರೇಃ ಸಮೃದ್ಧೇ ವಿಚಿತ್ರಕೂಟೆ ನಿಪಪಾತಕೂಟೆ ಸಕೇತಕೋದ್ದಾಲಕನಾರಿಕೇಲೆ ಮಹಾದ್ರಿಕೂಟ ಪ್ರತಿಮೋ ಮಹಾತ್ಮ. ಲಂಬವೆಂಬ ಸಮೃದ್ಧ ಗಿರಿ ಮೇಲ್ ಧುಮುಕಿದನು ಶಿಖರಾಗ್ರಕ್ಕೆ. ತೆಂಗು ಉದ್ದಾಲಕವು ಕಂಡವು ಬೆಟ್ಟದಂಥ ಮಹಾತ್ಮಗೆ. ತತಸ್ತು ಸಂಪ್ರಾಪ್ಯ ಸಮುದ್ರತೀರಂ ಸಮೀಕ್ಷ್ಯ ಲಂಕಾಂ ಗಿರಿರಾಜಮೂರ್ಧ್ನಿ ಕಪಿಸ್ತು ತಸ್ಮಿನ್ ನಿಪಪಾತ ಪರ್ವತೆ ವಿಧೂಯ ರೂಪಂ ವ್ಯಥಯನ್ ಮೃಗದ್ವಿಜಾನ್. ಕಡಲ ತೀರವ ಸೇರಿ ಗಿರಿಯಿಂ ಲಂಕೆಯನು ತಾ ನೋಡಿದ. ಹೆದರಿದವು ಪಶು ಪಕ್ಷಿಗಳು ಗಿರಿ ಮೇಲೆ ಧುಮುಕಲು ಕಪಿಯುತ. ಸಸಾಗರಂ ದಾನವ ಪನ್ನಗಾಯುತಂ ಬಲೇನ ವಿಕ್ರಮ್ಯ ಮಹೋರ್ಮಿಮಾಲಿನಂ ನಿಪತ್ಯ ತೀರೆ ಚ ಮಹೋದಧೇಸ್ತದಾ ದದರ್ಶ ಲಂಕಾಮರಾವತೀಮಿವ. ಶಕ್ತ ದಾಟಿದ ಸರ್ಪದಾನವಯುಕ್ತ ಸಾಗರದಲೆಗಳ ಇಳಿದು ತೀರದಿ ಕಂಡ ಅಮರಾವತಿಯ ಹೋಲುವ ಲಂಕೆಯ. ಈಗ ಕನ್ನಡದಲ್ಲಿ ಅನುವಾದಿತ ಶ್ಲೋಕಗಳನ್ನೆಲ್ಲ ಒಟ್ಟಾಗಿ ಕೇಳೋಣ. ಮಳೆಯ ಕಾಲದ ಮೇಘದಂತವ ತನ್ನ ದೇಹವ ಬೆಳೆಸಿದ ಮಹಾಕಪಿಯವ ಬೃಹತ್ ಗಾತ್ರಕ್ಕೆ ಬೆಳೆಯುತ್ತಿರಲದ ನೋಡುತ್ತ
ತನ್ನ ಬಾಯನು ಹಿಗ್ಗಿಸುತ್ತ ಪಾತಾಳದಗಲಕ್ಕೆ ತೆರೆದಳು. ಮೇಘ ಗರ್ಜನೆ ಮಾಡುತ್ತಲಿವಾನರನ ಅಟ್ಟುತ್ತ ಬಂದಳು. ಅಗಲವಾಗಿಸಿ ದೊಡ್ಡ ಬಾಯನು ತೆರೆದುದನು ತಾ ದಿಟ್ಟಿಸಿ, ಮಹಾಕಪಿ ಮೇಧಾವಿ ದೇಹದ ಗಾತ್ರ ಮರ್ಮವ ಗಮನಿಸಿ, ಅವಳು ತೆರೆದಂಥಗಲ ಬಾಯೊಳು ವಜ್ರದೇಹಿ ಮಹಾಕಪಿ. ಮತ್ತೆ ಕಿರಿದಾಕಾರ ತಳೆಯುತ ನುಗ್ಗಿದನು ಆ ವಿಕ್ರಮಿ. ಅವಳ ಬಾಯ್ಗಿಳಿದುದನು ಕಂಡರು ಸಿದ್ಧಚಾರಣರೆಲ್ಲರೂ. ರಾಹುವಿನ ಬಾಯೊಳಗೆ ಚಂದ್ರನು ಹೊಕ್ಕನೋ ಹುಣ್ಣಿಮೆಯೊಳು. ತೀಕ್ಷ್ಣ ಉಗುರುಗಳಲ್ಲಿ ಸೀಳುತ್ತ ಮರ್ಮಸ್ಥಳಗಳ ವಾನರ. ಮನಸ್ಸಿನ ಸಮವೇಗದಲಿತ ಹೊರಕೆ ಹಾರಿದ ಕಪಿವರ. ಕೊಂದು ಕೊಡವಿದನವಳ ಧೈರ್ಯದಿ ಕೌಶಲದಿ ಸಾಮರ್ಥ್ಯದಿ. ಮತ್ತೆ ಕಪಿವರ ಬೆಳೆಸಿಕೊಂಡನು ತನ್ನ ದೇಹವ ವೇಗದಿ. ರೋದಿಸುತ್ತ ಕಡಲೊಳಗೆ ಬಿದ್ದಳು ಎದೆಯ ಸೀಳಲು ಹನುಮನು. ಅವಳ ನಾಶಕ್ಕೆಂದೆ ಸೃಷ್ಟಿಸಿದನೋ ಹನುಮನ ಬ್ರಹ್ಮನು. ಸಿಂಹಿಕೆಯು ಕಪಿಯಿಂದ ಹತಳಾಗುರುಳಿದನು ನೋಡುತ್ತಲಿ. ನುಡಿದರೀ ಪರಿಗಗನಗಾಮಿಗಳವರು ಆ ಕಪಿವರನಲಿ. ಬೃಹದ್ಭೂತವ ಕೊಂದು ನೀನತಿ ಮಹತ್ಕಾರ್ಯವಗೈದಿಹೇ. ಶುಭವಾಗಿ ಫಲಿಸಲಿ ಸಾಧಿಸಲು ಇಚ್ಛಿಸಿದ ಕಾರ್ಯವು ಶ್ರೇಷ್ಠನೇ. ಯಾರು ನಿನ್ನಂತೆಯೇ ಕಪಿವರ ಹೊಂದಿಹನೋ ಈ ನಾಲ್ಕನು. ಸಮಯ ಸ್ಫೂರ್ತಿ ವಿವೇಕ ದಕ್ಷತೆ ಧೈರ್ಯವಿರುವವ ಸೋಲನು. ಅವರು ಕೊಂಡಾಡುತ್ತಿರೆ ಪೂಜ್ಯನು ಹೊರಟ ಕಾರ್ಯದ ಪ್ರಾಪ್ತಿಗೆ. ಗರುಡನಂತೆಯೇ ಮುಂದುವರಿದನು ಕಪಿಯು ತಾನಾಕಾಶದೆ. ಆಚೆ ದಡವನು ತಲುಪುತ್ತಿರೆ ಎಲ್ಲೆಡೆಯು ಅವಲೋಕಿಸಿದನು. 100 ಯೋಜನ ಹಾರಿ ಮುಗಿಸಲು ಅರಣ್ಯಗಳನ್ನು ಕಂಡನು. ಹಾರುತ್ತಿರೆ ತಾ ಕಂಡ ವಿಧ ವಿಧ ಮರಗಳಿಂದಲಿ ಮೆರೆಯುವ. ದ್ವೀಪವನು ಮಲಯಾಚಲದ ಉಪವನಗಳನ್ನು ಕಪಿಪುಂಗವ. ಸಾಗರವ ಸಾಗರದ ಅಂಚಿನ ಜೌಗು ನೆಲವನು ಮರಗಳ. ಸಾಗರನ ಪತ್ನಿಯರ ಮುಖಗಳ ಕೂಡ ತಾ ನೋಡಿದನವ. ಮಹಾಮೇಘಾಕಾರದಾತನು ತನ್ನ ತಾನೆ ಸಮೀಕ್ಷಿಸಿ. ಗಗನವನು ಭೇದಿಸುತ್ತ ನಿಪುಣನು ಇಂತು ತಾನು ವಿವೇಚಿಸಿ. ತನ್ನ ವೇಗವ ದೊಡ್ಡ ದೇಹವ ರಾಕ್ಷಸರು ತಾವು ಗಮನಿಸಿ. ಕುತೂಹಲ ತಳೆಯುವರು ನನ್ನಲಿ ಎಂದು ಬಗೆದ ಮಹಾಕಪಿ. ಬೆಟ್ಟದಷ್ಟಿದ್ದವನು ಕೂಡಲೇ ತನ್ನ ದೇಹವ ಕುಗ್ಗಿಸಿ. ಮತ್ತೆ ಸಹಜತೆ ಪಡೆದ ಮೋಹವ ಗೆದ್ದ ಯೋಗಿಯ ತೆರದಲ್ಲಿ. ತನ್ನ ಗಾತ್ರವನಿಳಿಸಿ ಹನುಮನು ನಿಜ ಸ್ವರೂಪವ ಪಡೆದನು. ಬಲಿಯ ಶೌರ್ಯವ 3 ಹೆಜ್ಜೆಗಳಲ್ಲಿ ಮೆಟ್ಟಿದ ಹರಿಯೊಲು. ವಿವಿಧ ರೂಪವ ಧರಿಸಬಲ್ಲವ ಸೇರಿ ಕಡಲಿನ ತೀರವ. ಅಜೇಯನು ತಾ ತಕ್ಕ ರೂಪವ ತಳೆದು ದೃಢ ಸಂಕಲ್ಪವ. ಲಂಬವೆಂಬ ಸಮೃದ್ಧ ಗಿರಿ ಮೇಲ್ ಧುಮುಕಿದನು ಶಿಖರಾಗ್ರಕ್ಕೆ. ತೆಂಗು ಉದ್ದಾಲಕವು ಕಂಡವು ಬೆಟ್ಟದಂಥ ಮಹಾತ್ಮಗೆ. ಕಡಲ ತೀರವ ಸೇರಿ ಗಿರಿಯಿಂ ಲಂಕೆಯನು ತಾ ನೋಡಿದ. ಹೆದರಿದವು ಪಶು ಪಕ್ಷಿಗಳು ಗಿರಿ ಮೇಲೆ ಧುಮುಕಲು ಕಪಿಯುತ. ಶಕ್ತ ದಾಟಿದ ಸರ್ಪದಾನವ ಯುಕ್ತ ಸಾಗರದಲೆಗಳ. ಇಳಿದು ತೀರದಿ ಕಂಡ ಅಮರಾವತಿಯ ಹೋಲುವ ಲಂಕೆಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ. ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ.